ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಾರಾಷ್ಟ್ರ ರಾಜಕಾರಣದ ದಾದಾ, ಅದ್ಭುತ ಆಡಳಿತಗಾರ ಮತ್ತು ಸದಾ ಸಂಘರ್ಷದ ಹಾದಿಯಲ್ಲೇ ಯಶಸ್ಸು ಕಂಡ ಅಜಿತ್ ಪವಾರ್ ಅವರ ಜೀವನ ಹೀಗೆ ಅಂತ್ಯವಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಜನವರಿ 2026ರ ಆ ಕರಾಳ ಬೆಳಗ್ಗೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದ ವಿಮಾನ ದುರಂತಕ್ಕೀಡಾದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಕೇವಲ ಇದು ಒಂದು ಸುದ್ದಿಯಲ್ಲ, ಇದು ಭಾರತೀಯ ರಾಜಕಾರಣದ ಒಂದು ದೊಡ್ಡ ಶಕ್ತಿಯ ಅಂತ್ಯವಾಗಿತ್ತು. ಆದ್ರೆ ಸಾವು ಕೇವಲ ಆಕಸ್ಮಿಕವಾ ಅಥವಾ ಇದರ ಹಿಂದೆ ಯಾರದ್ದಾದ್ರೂ ತಾಂತ್ರಿಕ ಸಂಚೋಡಗಿದ್ಯಾ? ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈಗ ಹಗಲಿರುಳು ತನಿಖೆ ನಡೆಸ್ತಾ ಇದೆ. ತನಿಖಾಧಿಕಾರಿಗಳ ಕಣ್ಣು ಈಗ ಎರಡು ವಿಶಿಷ್ಟ ವಸ್ತುಗಳ ಮೇಲಿದೆ. ಆ ಎರಡು ವಸ್ತುಗಳು ಸಿಕ್ಕರೆ ಮಾತ್ರ ಈ ದುರಂತದ ಹಿಂದಿನ ಅಸಲಿ ರಹಸ್ಯ ಬಯಲಾಗುತ್ತೆ. ಹಾಗಾದ್ರೆ ಯಾವುದು ಆ ಎರಡು ವಸ್ತುಗಳು? ವಿಮಾನದೊಳಗೆ ಇದ್ದ ಆ ವಸ್ತುಗಳು ಈ ದುರಂತದ ಸತ್ಯವನ್ನ ಬಯಲು ಮಾಡುತ್ತಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಈ ಪ್ರಕರಣದ ಹಿಂದೆ ದೊಡ್ಡವರ ಕೈವಾಡ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಆ ದಿನ ಹವಾಮಾನ ಅತ್ಯಂತ ಕೆಟ್ಟದಾಗಿತ್ತು. ಬಾರಾಮತಿ ವಿಮಾನ ನಿಲ್ದಾಣದ ಸುತ್ತಮುತ್ತ ದಟ್ಟವಾದ ಮಂಜು ಕವದಿತ್ತು. ವಿಮಾನವು ಆಕಾಶದಲ್ಲಿ ಹಾರಾಡ್ತಾ ಇದ್ರು, ಕೆಳಗೆ ಏನು ಕಾಣದ ಸ್ಥಿತಿ ಇತ್ತು. ಬೆಳಗ್ಗೆ 8:30 ಪೈಲಟ್ ಮೊದಲ ಬಾರಿಗೆ ರನ್ವೇ 11ರಲ್ಲಿ ಇಳಿಸಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಲೋ ವಿಸಿಬಿಲಿಟಿ ಕಾರಣದಿಂದಾಗಿ ಲ್ಯಾಂಡಿಂಗ್ ಕೈಕೊಟ್ಟು ವಿಮಾನವನ್ನ ಮತ್ತೆ ಮೇಲಕ್ಕೆ ಏರಿಸ್ತಾರೆ. ನಂತರ ಬೆಳಗ್ಗೆ 8:41ಕ್ಕೆ ಎರಡನೇ ಪ್ರಯತ್ನ ನಡೆಯುತ್ತೆ. ವಿಮಾನದ ಎಂಜಿನ್ ಸದ್ದು ಆಕಾಶದಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಪೈಲಟ್ ಶಕ್ತಿ ಮೀರಿ ಪ್ರಯತ್ನಿಸಿದ್ರು ಕೂಡ ಮಂಜು ಅಡ್ಡ ಗೋಡೆಯಂತಾಗಿತ್ತು. ಇನ್ನು ಬೆಳಗ್ಗೆ 8:45ಕ್ಕೆ ಇದು ಅಂತಿಮ ಮತ್ತು ವಿಧಿಯ ಆಟದ ಸಮಯವಾಗಿತ್ತು. ವಿಮಾನವು ರನ್ವೇ ಸಮೀಪಿಸ್ತಾ ಇದ್ದಂತೆ ತಾಂತ್ರಿಕ ದೋಷ ಮತ್ತು ಹವಾಮಾನದ ಹೊಡೆತಕ್ಕೆ ಸಿಲುಕಿ ನಿಯಂತ್ರಣ ತಪ್ಪಿತ್ತು. ಚಕ್ರಗಳು ನೆಲಕ್ಕೆ ಅಪ್ಪಳಿಸಿದ ಕೂಡಲೇ ಭೀಕರ ಬೆಂಕಿ ಕಾಣಿಸಿಕೊಂಡಿತ್ತು. ಅಲ್ಲೇ ಸಮೀಪದಲ್ಲಿದ್ದಂತಹ ರೈತರು ಕಂಡ ಆ ದೃಶ್ಯ ಇಂದಿಗೂ ಕೂಡ ನಿದ್ದೆಗೆಡಿಸಿದೆ. ನಾವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ವಿಮಾನವು ಗಾಳಿಯಲ್ಲಿ ತೂರಾಡುತ್ತಾ ಕೆಳಗೆ ಬಂದು ಬಿತ್ತು. ಒಮ್ಮೆಲೆ ಭಾರಿ ಶಬ್ದ, ಒಂದು ಸ್ಫೋಟವಲ್ಲ, 4-5 ಬಾರಿ ಬಾಂಬ್ ಬ್ಲಾಸ್ಟ್ ಆದಂತೆ ಕೇಳಿಸ್ತು ಅಂತ ಹೇಳ್ತಾರೆ. ಇನ್ನು ಬೆಂಕಿಯ ಜ್ವಾಲೆ ಎಷ್ಟಿತ್ತಂದ್ರೆ ಹತ್ತಿರ ಹೋಗಲು ಕೂಡ ಸಾಧ್ಯವಾಗಿರ್ಲಿಲ್ವಂತೆ. ಅಜಿತ್ ಪವಾರ್ ಅವರೊಂದಿಗೆ ಪೈಲಟ್, ಸಹ ಪೈಲಟ್ ಮತ್ತು ಸಿಬ್ಬಂದಿ ಕೂಡ ಇದ್ರು. ಆ ಕ್ಷಣದಲ್ಲಿ ಅಲ್ಲಿ ನಡೆದಿದ್ದೇನು? ಪೈಲಟ್ ಏನಾದ್ರೂ ಸಂದೇಶ ನೀಡಿದ್ರ? ವಿಮಾನದೊಳಗೆ ಆತಂಕ ಹೇಗಿತ್ತು? ಇವೆಲ್ಲವೂ ಕೂಡ ಈಗ ನಿಗೂಢವಾಗಿದೆ. ಯಾವುದೇ ವಿಮಾನ ದುರಂತದಲ್ಲಿ ತನಿಖೆಯಲ್ಲಿ ಬ್ಲಾಕ್ ಬಾಕ್ಸ್ ದೇವದೂತನಂತೆ ಕೆಲಸ ಮಾಡುತ್ತೆ. ಹೆಸರಿಗೆ ಇದು ಬ್ಲಾಕ್ ಬಾಕ್ಸ್, ಆದರೆ ಇದರ ಬಣ್ಣ ಕಿತ್ತಲೆ. ಯಾಕಂದ್ರೆ ಅವಶೇಷಗಳ ನಡುವೆ ಇದು ಸುಲಭವಾಗಿ ಕಾಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಲ್ಲಿ 2 ಪ್ರಮುಖ ಭಾಗಗಳಿರುತ್ತೆ. ಅದರಲ್ಲಿ ಮೊದಲನೆಯದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ವಿಮಾನದ ಜಾತಕ. ವಿಮಾನ ಎಷ್ಟು ಎತ್ತರದಲ್ಲಿತ್ತು, ಎಷ್ಟು ವೇಗದಲ್ಲಿತ್ತು, ಇಂಜಿನ್ ನಲ್ಲಿ ಇಂಧನ ಸೋರಿಕೆಯಾಗಿತ್ತ, ಗಾಳಿಯ ಒತ್ತಡ ಹೇಗಿತ್ತು, ಇವೆಲ್ಲವನ್ನ ಪ್ರತಿ ಸೆಕೆಂಡಿಗೆ ದಾಖಲು ಮಾಡುತ್ತೆ. ಇನ್ನು ಎರಡನೇ ಭಾಗ ಅಂದ್ರೆ ಅದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಇದು ಅತ್ಯಂತ ಮುಖ್ಯವಾದದ್ದು. ಪೈಲಟ್ಗಳು ತಮ್ಮ ನಡುವೆಯೇ ಆಡಿದ ಮಾತುಗಳು ಮತ್ತು ಎಟಿಸಿ ಜೊತೆ ನಡೆಸಿದಂತಹ ಸಂಭಾಷಣೆ ಇಲ್ಲಿರುತ್ತೆ. ಪೈಲಟ್ ಗಾಬರಿಯಾಗಿದ್ದಾರಾ ಅಥವಾ ವಿಮಾನದ ಒಳಗಿಂದ ಯಾರಾದ್ರೂ ಬೆದರಿಕೆ ಹಾಕಿದ್ದಾರಾ, ಎಲ್ಲ ಕೂಡ ಇಲ್ಲಿ ದಾಖಲೆಯಾಗಿರುತ್ತೆ. ಇನ್ನು ಲಿಯರ್ ಜೆಟ್ 45 ವಿಮಾನವನ್ನ ಅತ್ಯಂತ ಸುರಕ್ಷಿತ ಅಂತ ನಂಬಲಾಗುತ್ತಿತ್ತು. ಹಾಗಿದ್ರೂ ಕೂಡ ಈ ದುರಂತ ಸಂಭವಿಸಿದ್ದು ಹೇಗೆ? ಈ ಹಿಂದೆ ವಿಜಯ ರೂಪಾನಿ ಅವರ ಕಾಲದಲ್ಲೂ ಕೂಡ ಇಂತಹ ಹವಾಮಾನ ವೈಪರೀತ್ಯದ ಸಾವುಗಳನ್ನು ನಾವು ಕಂಡಿದ್ದೇವೆ. ನಾವು ಪ್ರಕೃತಿಯನ್ನ ಹಾಳು ಮಾಡಿದ ಫಲವಾಗಿ ಇವತ್ತು ಮಂಜು ಮತ್ತು ವಾಯು ಮಾಲಿನ್ಯ ವಿಮಾನಗಳ ಹಾರಾಟಕ್ಕೆ ಸಂಚಕಾರ ತರ್ತಾ ಇವೆ. ಇನ್ನೊಂದು ಕಡೆ ಅಜಿತ್ ಪವಾರ್ ಅವರ ಮೇಲಿದ್ದಂತಹ 70,000 ಕೋಟಿ ಹಗರಣದ ಆರೋಪಗಳು ಮತ್ತು ಅವರ ರಾಜಕೀಯ ಬದಲಾವಣೆಗಳು ಈ ದುರಂತಕ್ಕೆ ಬೇರೆ ಯಾವುದಾದ್ರೂ ಆಯಾಮ ನೀಡ್ತಾ ಇವೆಯಾ ಎಂಬ ಚರ್ಚೆ ಕೂಡ ಇದೆ. ಆದ್ರೆ ಸತ್ಯಾಂಶ ಹೊರಬರಲು ನಮಗೆ ವೈಜ್ಞಾನಿಕ ಸಾಕ್ಷಿ ಬೇಕು. ಇನ್ನು ಅಜಿತ್ ಪವಾರ್ ಅವರು ಬಳಸ್ತಾ ಇದ್ದ ಲಿಯರ್ ಜೆಟ್ 45 ಕೇವಲ ವಿಮಾನವಲ್ಲ, ಅದು ಆಕಾಶದಲ್ಲಿ ಹಾರುವ ಒಂದು ಅತ್ಯಾಧುನಿಕ ಕಚೇರಿ. 9 ಜನ ಪ್ರಯಾಣಿಕರನ್ನು ಹೊತ್ತೊಯ್ಯಬಲ್ಲ ಈ ಜೆಟ್ ಅತಿ ವೇಗಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಈ ವೇಗವೇ ಕೆಲವೊಮ್ಮೆ ಶಾಪವಾಗುತ್ತೆ. ತನಿಖಾಧಿಕಾರಿಗಳು ಈಗ ಒಂದು ಮಹತ್ವದ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಈ ವಿಮಾನದ ಬ್ರೇಕಿಂಗ್ ಸಿಸ್ಟಮ್ ಅಥವಾ ರಿವರ್ಸ್ ಥ್ರಸ್ಟ್ ಸರಿಯಾಗಿ ಕೆಲಸ ಮಾಡುತ್ತಾ? ವಿಮಾನವು ರನ್ವೇ ಮೇಲೆ ಇಳಿದಾಗ ಅದರ ನಿಗದಿತ ಮಿತಿಗಿಂತ ಹೆಚ್ಚಾಗಿತ್ತಾ? ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ವಿಮಾನವು ರನ್ವೇ ದಾಟಿ ಮುಂದೆ ಹೋಗಿತ್ತು. ಅಂದ್ರೆ ಪೈಲಟ್ಗೆ ವಿಮಾನವನ್ನ ನಿಲ್ಲಿಸಲು ಸಾಧ್ಯವಾಗಿರಲಿಲ್ಲ ಎಂದರ್ಥ. ಇದು ತಾಂತ್ರಿಕ ವೈಫಲ್ಯವೇ ಅಥವಾ ರನ್ವೇ ಮೇಲಿದ್ದ ನೀರಿನ ಅಂಶ ಮತ್ತು ಮಂಜಿನಿಂದಾದ ಘರ್ಷಣೆಯ ಕೊರತೆಯ? ಈಗ ನಾವು ಅತ್ಯಂತ ರೋಚಕ ಮತ್ತು ನೋವಿನ ಭಾಗಕ್ಕೆ ಬರುವುದಾದ್ರೆ, ಬ್ಲಾಕ್ ಬಾಕ್ಸ್ ನಲ್ಲಿ ದಾಖಲಾಗುವ ಕೊನೆಯ ಮಾತುಗಳು. ಲಿಯರ್ ಜೆಟ್ 45 ರನ್ವೇ 11 ಕ್ಲಿಯರ್ ಇಲ್ಲ. ವಿಸಿಬಿಲಿಟಿ 500 ಮೀಟರ್ ಗಿಂತ ಕಡಿಮೆ ಇದೆ, ದಯವಿಟ್ಟು ಕಾಯಿರಿ. ಇದನ್ನ ಎಟಿಸಿ ಅವರು ಹೇಳ್ತಾರೆ. ಈ ವೇಳೆ ಪೈಲಟ್ ನಮಗೆ ತುರ್ತಾಗಿ ಇಳಿಯಲೇಬೇಕು, ಇಂಧನದ ಮಟ್ಟವನ್ನ ಗಮನಿಸ್ತಾ ಇದ್ದೀವಿ, ಪ್ರಯತ್ನಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ.
ಈ ಸಂಭಾಷಣೆ ನಡೆದಿದ್ಯಾ? ಒಂದ್ ವೇಳೆ ಪೈಲಟ್ ಮೇಲೆ ವಿಮಾನವನ್ನ ಬೇಗ ಇಳಿಸುವಂತೆ ಯಾರಾದ್ರೂ ರಾಜಕೀಯ ಒತ್ತಡವಿತ್ತಾ ಅಥವಾ ಅಜಿತ್ ಪವಾರ್ ಅವರಿಗೆ ಯಾವುದೋ ತುರ್ತು ಕೆಲಸವಿತ್ತಾ? ಇವೆಲ್ಲವೂ ಕೇವಲ ಊಹಾಪೋಹಗಳಲ್ಲ, ತನಿಖೆಯ ಪ್ರಮುಖ ಅಂಶಗಳು. ವಿಮಾನದ ಒಳಗೆ ಎಚ್ಚರಿಕೆಯ ಬೆಲ್ ಸದ್ದು ಮಾಡ್ತಾ ಇದ್ದಾಗ ಪೈಲಟ್ ಅನುಭವಿಸಿದ ಆತಂಕ ಎಂತಹದ್ದು ಎಂಬುದು ಸಿವಿಆರ್ ಮೂಲಕ ಜಗತ್ತಿಗೆ ತಿಳಿಯಲಿದೆ. ಇನ್ನು ಅಜಿತ್ ಪವಾರ್ ಅಂತಹ ಪ್ರಭಾವಿ ವ್ಯಕ್ತಿ ಸಾವನ್ನಪ್ಪಿದ್ದಾಗ ಸಂಚಿನ ಸಿದ್ಧಾಂತಗಳು ಹೇಳುವುದು ಸಹಜ. ಅದರಲ್ಲಿ ಮೊದಲನೆಯದು ಹಗರಣ ತನಿಖೆ, 70,000 ಕೋಟಿ ರೂಪಾಯಿಗಳ ನೀರಾವರಿ ಹಗರಣ. ಇನ್ನೊಂದು ರಾಜಕೀಯ ವೈರಿಗಳು. ಮಹಾರಾಷ್ಟ್ರದ ಅಧಿಕಾರದ ಚದುರಂಗದಾಟದಲ್ಲಿ ಅವರು ಅನೇಕರಿಗೆ ಅಡ್ಡವಾಗಿದ್ರು. ಇನ್ನು ವಿಮಾನದ ಕೊನೆಯ ಸರ್ವಿಸ್ ನಡೆದಾಗ ಯಾವುದಾದ್ರೂ ಭಾಗವನ್ನ ಉದ್ದೇಶಪೂರ್ವಕವಾಗಿ ಸಡಿಲಗೊಳಿಸಲಾಗಿತ್ತಾ? ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇವೆ. ಬ್ಲಾಕ್ ಬಾಕ್ಸ್ ನ ಫ್ಲೈಟ್ ಡೇಟಾ ರೆಕಾರ್ಡ್ ನಲ್ಲಿ ವಿಮಾನದ ರೆಕ್ಕೆಗಳ ಚಲನೆ ಮತ್ತು ಎಂಜಿನ್ ಒತ್ತಡದಲ್ಲಿ ದಿಢೀರ್ ವ್ಯತ್ಯಾಸ ಕಂಡು ಬಂದ್ರೆ ಅದು ಸಂಚಿನ ಕಡೆಗೆ ಬೆರಳು ಮಾಡಬಹುದು. ಇನ್ನು ನಾವು ಪ್ರಕೃತಿಯನ್ನ ಎಷ್ಟರ ಮಟ್ಟಿಗೆ ಕೆಡಿಸಿದೀವಿ ಅಂದ್ರೆ ಇವತ್ತು ಹಕ್ಕಿಗಳಂತೆ ಹಾರಾಡಲು ನಮಗೆ ಭಯವಾಗ್ತಾ ಇದೆ. ಜನವರಿ ತಿಂಗಳಲ್ಲಿ ಉಂಟಾಗುವ ಈ ದಟ್ಟ ಮಂಜು ಕೇವಲ ನೈಸರ್ಗಿಕವಲ್ಲ, ಇದು ನಮ್ಮ ವಾಯು ಮಾಲಿನ್ಯದ ಫಲ. ವಿಜಯ್ ರೂಪಾನಿ ಅವರ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ನಡೆದಿದ್ವು. ಅಜಿತ್ ಪವಾರ್ ಅವರ ಸಾವು ನಮಗೆ ನೀಡ್ತಾ ಇರುವ ದೊಡ್ಡ ಎಚ್ಚರಿಕೆ ಅಂದ್ರೆ ನೀವು ಪರಿಸರವನ್ನ ಗೌರವಿಸದಿದ್ದರೆ ಅದು ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ. ಏನು ಅಜಿತ್ ಪವಾರ್ ಅವರ ಅಭಿವೃದ್ಧಿಯ ಹರಿಕಾರರಾಗಿದ್ರು, ವಿವಾದಗಳ ಸುಳಿಯಲ್ಲಿ ಸಿಲುಕಿದ ನಾಯಕರಾಗಿ ನೆನಪಿನಲ್ಲಿ ಉಳಿತಾರೆ. ಆದ್ರೆ ಅವರ ಸಾವಿನ ರಹಸ್ಯ ಮಾತ್ರ ಆ ಕಿತ್ತಳೆ ಬಣ್ಣದ ಪೆಟ್ಟಿಗೆಯಲ್ಲಿ ಅಡಗಿದೆ. ತನಿಖೆ ವರದಿ ಬಂದಾಗ ಈ ದೇಶಕ್ಕೆ ಅದರ ಬಗ್ಗೆ ಉತ್ತರ ಸಿಗಲಿದೆ. ಅಲ್ಲಿಯವರೆಗೂ ನಾವು ತನಿಖೆಯ ವರದಿಗಾಗಿ ಕಾಯಲೇಬೇಕಾಗುತ್ತೆ. ಇನ್ನು 2005ರಲ್ಲಿ ವಿಜಯ್ ರೂಪಾನಿ ಅವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯಾಗಿದ್ರು. ಇವರು ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಸಾವನ್ನಪ್ತಾರೆ. ಇನ್ನು 2011ರಲ್ಲಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದುರ್ಜಿ ಖಂಡು ಮತ್ತು ಇತರ 4 ಕೂಡ ಇದೇ ರೀತಿಯಾಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ತಾರೆ. ಇನ್ನು ಆಂಧ್ರ ಪ್ರದೇಶದ ಆಗಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರು 2009ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಡ್ತಾರೆ. ಇನ್ನು 2005ರಲ್ಲಿ ಕೈಗಾರಿಕಾ ಮತ್ತು ಹರಿಯಾಣ ಸಚಿವ ಓಂ ಪ್ರಕಾಶ್ ಜಿಂದಾಲ್ ಅವರು ಕೂಡ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಡ್ತಾರೆ. ಇನ್ನು 2004ರಲ್ಲಿ ದಕ್ಷಿಣ ಭಾರತ ಪ್ರಸಿದ್ಧ ನಟಿ ಸೌಂದರ್ಯ ಅವರು ಲಘು ವಿಮಾನ ಅಪಘಾತದಲ್ಲಿ ಮೃತಪಡ್ತಾರೆ. ಇನ್ನು 2004ರಲ್ಲಿ ಮೇಘಾಲಯದ ಗ್ರಾಮೀಣಾಭಿವೃದ್ಧಿ ಸಚಿವ ಸಿಪ್ರಿಯನ್ ಸಂಗ್ಮಾ ಅವರು ಕೂಡ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಡ್ತಾರೆ. ಇನ್ನು 2002ರಲ್ಲಿ ಜಿಎನ್ಸಿ ಬಾಲಯೋಗಿ ಇವರು ಲೋಕಸಭಾ ಸ್ಪೀಕರ್ ಆಗಿದ್ರು. ಇನ್ನು 2001ರಲ್ಲಿ ಮಾಧವ್ ರಾವ್ ಸಿಂಧಿಯಾ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ರು. ಇವರು ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಡ್ತಾರೆ. ಇನ್ನು 1980ರಲ್ಲಿ ಸಂಜಯ್ ಗಾಂಧಿ ಅವರು ಕೂಡ ವಿಮಾನ ಅಪಘಾತದಲ್ಲಿ ಮೃತಪಡ್ತಾರೆ. ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ 8 ಅನುಮಾನಗಳು ಕೂಡ ಮೂಡಿದ್ದು, ಭಾರಮತಿ ವಿಮಾನ ಅಪಘಾತದ ಸುತ್ತ ನಿಗೂಢತೆಯ ಹುತ್ತ ಕೂಡ ಬೆಳೆದಿದೆ. ಹಾಗಾದ್ರೆ 8 ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ, ಈ ಅಪಘಾತ ಹೇಗೆ ಸಂಭವಿಸಿತು? ಬಾರಾಮತಿ ಹವಾಮಾನ ಹೇಗಿತ್ತು? ಮೇಡೆ ಕರೆ ಯಾಕೆ ಬರಲಿಲ್ಲ? ಎಟಿಸಿ ರನ್ವೇಗೆ ಅನುಮತಿ ನೀಡಿದ್ರು ಕೂಡ ಅವರು ಇಲ್ಲಿ ಇಳಿಸಲು ಯಾಕೆ ಪ್ರಯತ್ನಿಸಿದ್ರು? ವಿಮಾನ ಪತನಗೊಂಡ ನಂತರ ಅನೇಕ ಸ್ಫೋಟಗಳು ಯಾಕೆ ಸಂಭವಿಸಿತು? ಮಮತಾ ಬ್ಯಾನರ್ಜಿ ಹೇಳಿದ್ದೇನು? ತನಿಖೆ ಹೇಗ್ ನಡೆಯುತ್ತೆ? ಈ ವಿಮಾನ ಅಪಘಾತದ ಹಿಂದೆ ರಾಜಕೀಯ ಪಿತೂರಿ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಎದ್ದಿದ್ದು ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ ಇನ್ನೂ ಕೂಡ ನಿಗೂಢತೆ ಮನೆ ಮಾಡಿದೆ. ಇನ್ನು ಈ ಹಿಂದೆ ಕೂಡ ಅನೇಕ ರಾಜಕಾರಣಿಗಳು ವಿಮಾನ ದುರಂತದಲ್ಲೇ ಸಾವನ್ನಪ್ಪಿರುವ ಘಟನೆಗಳು ನಡೆದಿವೆ. ರಾಜಕಾರಣಿಗಳು ಯಾಕೆ ಈ ರೀತಿಯಾಗಿ ವಿಮಾನ ದುರಂತದಲ್ಲೇ ಸಾವನ್ನಪ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.